ನಮಸ್ಕಾರ. ಸ್ವಾತಂತ್ರ್ಯದಲ್ಲಿ ಬಹಳಷ್ಟು ಮಹಿಳೆಯರು ಸೇರ್ಕೊಂಡು ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ. ನಮ್ಮ ನೇತೃತ್ವದಲ್ಲಿ ಮೇಡಮ್ ಜೆಸಿ ನೇತೃತ್ವದಲ್ಲಿ ಮಾಡ್ತಾ ಇದ್ದೀರಾ. ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ, ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರಿಗೆ ಸಂಬಂಧಪಟ್ಟ ಇಲಾಖೆಗಳಿಗೆ ತಮ್ಮ ನೋವು ಮನವಿ ಬೇಡಿಕೆ ಏನ್ ಸಮಸ್ಯೆ ಇದೆ? ನಮ್ಮ ಇವತ್ತಿನ ಪ್ರತಿಭಟನೆ ತಗೊಂಡಿರೋದು 4 ಬೇಡಿಕೆಗಳ ಆಧಾರದ ಮೇಲೆ. ಮೊದಲನೇದಾಗಿ ಹೈಕೋರ್ಟ್ ಆದೇಶದ ಪ್ರಕಾರ ಆಯಾಗಳಿಗೆ ಕನಿಷ್ಠ ವೇತನ ವ್ಯತ್ಯಾಸದ ಬಾಕಿ ಮೊತ್ತ ನಿಗದಿ ಮಾಡಿ ಅವ್ರಿಗೊಂದು ಸ್ಪಷ್ಟ ಸರ್ಕಾರಿ ಆದೇಶ ಕೊಡಬೇಕು. ಅದನ್ನ 8 ವಾರದೊಳಗಾಗಿ ಕೊಡಿ ಅಂತ ಫೆಬ್ರವರಿ 10ನೇ ತಾರೀಕಲ್ಲಿ ಹೈಕೋರ್ಟ್ ಆದೇಶ ಮಾಡಿತ್ತು. ಇಲ್ಲಿವರೆಗಾದ್ರೂ ಕೊಟ್ಟಿಲ್ಲ. ಆಮೇಲೆ ಆಯಗಳಿಗೆ 27,000 ರೂಪಾಯಿ ಸಂಬಳ ಮಾಡಬೇಕು. 17,000 ರೂಪಾಯಿದಿಂದ 27,000 ರೂಪಾಯಿಗೆ 7ನೇ ವೇತನ ಆಯೋಗದ ಪ್ರಕಾರ ವೇತನ ಹೆಚ್ಚಿಸಬೇಕು. ಆಮೇಲೆ ಆಯಗಳಿಗೆ ಬೇಸಿಗೆ ರಜೆಯಲ್ಲಿ ವೇತನ ತಡೆ ಹಿಡಿದಿದ್ದಾರೆ 2023ರಿಂದ. ಆ ಬೇಸಿಗೆ ರಜೆ ವೇತನ ಮರಳಿ ಜಾರಿಗೊಳಿಸಬೇಕು. ಆಮೇಲೆ ನಿವೃತ್ತಿ ಹೊಂದಿರೋ ಆಯಗಳಿಗೆ NPS ಲೈಟ್ ಸ್ಕೀಮ್ ಅಡಿಯಲ್ಲಿ ಪೆನ್ಷನ್ ಅರೇಂಜ್ ಕೊಡ್ತೀವಿ ಅಂತ ಒಪ್ಕೊಂಡಿದ್ರು. ಇವಾಗ ಅದು ಯಾವ್ದು ಜಾರಿಗೆ ತರ್ತಿಲ್ಲ ಅವರು. ಈಗಾಗಲೇ ಅಕ್ಟೋಬರ್ 15ರಲ್ಲಿ ನಾವು ಇದೇ ಫ್ರೀಡಂ ಪಾರ್ಕ್ ಅಲ್ಲಿ ಪ್ರತಿಭಟನೆ ಮಾಡಿ ಮಾನ್ಯ ಸರ್ಕಾರದ ಗಮನಕ್ಕೆ ತಂದಿದ್ವಿ. ಅದಾದ್ಮೇಲೆ ಬೆಳಗಾವಿ ಅಧಿವೇಶನದಲ್ಲೂ ಪ್ರತಿಭಟನೆ ಮಾಡಿ ಸರ್ಕಾರದ ಗಮನಕ್ಕೆ ತಂದಿದೀವಿ. ಈಗ ಸರ್ಕಾರಕ್ಕೆ ಬರೀ ಮನವಿ ಕೊಡೋದು, ಹೋಗೋದು, ಪ್ರತಿ ಸಾರಿನ ಗಮನಕ್ಕೆ ತರೋದು, ಆಮೇಲೆ ಅವ್ರು ಮರ್ತು ಕೊಡೋದು, ಇದೇ ಆಗೋಗ್ತಾ ಇದೆ. ಈಗ ಅದಕ್ಕೆ ಈ ಸಾರಿ ಸಂಘಟನೆ ಮಾಡ್ತಾರ ಆಗ್ರಹ ಏನಂದ್ರೆ, ಎಲ್ಲಿವರೆಗೂ ಸ್ಪಷ್ಟ ರೀತಿಯ ಆದೇಶವನ್ನ ಶಿಕ್ಷಣ ಇಲಾಖೆ ಕೊಡೋದಿಲ್ವೋ ನಾವು ಅಲ್ಲಿವರೆಗೂ ಪ್ರತಿಭಟನೆ ಹಿಂಪಡೆಯೋದಿಲ್ಲ. ಇಲ್ಲಿ ಪ್ರತಿಭಟನೆ ಇದೇ ಜಾಗದಲ್ಲಿ ಹಿಂಗೆ ಮುಂದುವರಿಯುತ್ತೆ. ಯಾವುದೇ ಕಾರಣಕ್ಕೂ ಯಾರು ಮನೆಗೆ ಹೋಗೋದಿಲ್ಲ. ಪ್ರತಿಭಟನೆ ಹಂಗೆ ನಡೆಸ್ತೀವಿ. ಇದನ್ನು ಗೌರವ ಖಂಡಿಸ್ತೀವಿ. ಶಿಕ್ಷಣ ಇಲಾಖೆ ನಡೆಯನ್ನ ನಾವು ಪ್ರತಿಭಟನೆ ಮಾಡ್ತಾನೆ ಇರ್ತೀವಿ. ಪ್ರತಿಭಟನೆ ಮಾಡ್ತಾನೆ ಇರ್ತೀವಿ. ಈಗ ಹೌದು, ಪ್ರತಿ ತಿಂಗಳು ಇವಾಗ ಕೆಲಸದಲ್ಲಿರೋರಿಗೆ 17,000 ರೂಪಾಯಿ ಸಂಬಳ ಕೊಡ್ತಾರೆ 6ನೇ ವೇತನ ಆಯೋಗದ ಪ್ರಕಾರ. ಈ 6ನೇ ವೇತನ ಆಯೋಗ ಈಗಾಗಲೇ ಕೊಡ್ಲಿಕ್ಕೆ 6-7 ವರ್ಷ ಆಯ್ತು. ಇದನ್ನ ಜಾಸ್ತಿ ಮಾಡಿ 7ನೇ ವೇತನ ಆಯೋಗದ ಒಳಗಡೆ ತಗೊಂಡು ಇವ್ರಿಗೆ 27,000 ಕೊಡ್ಬೇಕು. ಅದನ್ನ ಕೊಡ್ತಾ ಇಲ್ಲ ಅವರು. ಆಮೇಲೆ ಈಗ ರಿಟೈರ್ಡ್ ಆಗೋದಕ್ಕೆ 6-7 ವರ್ಷ ಆಯ್ತು. ಅವ್ರಿಗೆ ಯಾವ್ದು ಪೆನ್ಷನ್ಸ್ ಇಲ್ಲ, ಅರಿಯರ್ಸ್ ಇಲ್ಲ, ಯಾವುದೇ ರೀತಿ ಆರ್ಥಿಕ ಸೌಲಭ್ಯ ಇಲ್ಲ, ಸೇವಾ ಭದ್ರತೆ ಅನ್ನೋದಿಲ್ಲ. 40 ವರ್ಷ ಇಲಾಖೆಯಲ್ಲಿ ಕೆಲಸ ಮಾಡೋದು, ಮನೆಗೆ ಹೋಗ್ಬಿಡೋದು ವಾಪಸ್ಸು. ದುಡಿಸ್ಕೊಳ್ಬೇಕಾದ್ರೆ ಆಯಗಳು ಕೇಳ್ತಾರೆ, ಬೆಳಗ್ಗೆ 8 ಗಂಟೆಗೆ ಹಾಜರಿರ್ಬೇಕು, ಸಾಯಂಕಾಲ 5 ಗಂಟೆ 6 ಗಂಟೆಗೆ ಎಲ್ಲಾ ಬಂದ್ ಮಾಡ್ಕೊಂಡು ಹೋಗ್ಬೇಕು. ಲಾಸ್ಟ್ಗೆ ಏನಾದ್ರು ಕೊಡಿ ಸಂಬಳ ಅಂದ ತಕ್ಷಣ ಆಯಗಳು ನಮ್ಗೆ ಸಂಬಂಧ ಇಲ್ಲ, ಇವ್ರು ಬಾಳವಾಡಿ ಕಾರ್ಯಕರ್ತರು, ಇವ್ರು ಬೇರೆ ಇಲಾಖೆಯವರು, ಕೆಲಸ ಮಾಡಿಸ್ಕೊಳ್ಬೇಕಾದ್ರೆ ಆಯಗಳು ಬೇಕು. ಏನಾದ್ರು ಕೇಳಿದ ತಕ್ಷಣ ಆಯಗಳು ಬೇಕಾಗಿಲ್ಲ ನಮ್ಗೆ, ನಮ್ಮ ಇಲಾಖೆಯವರೆಲ್ಲ ಅಂದ್ಬಿಡ್ತಾರೆ ಅವ್ರು ಕೊನೆಗೆ. ಈ ರೀತಿ ಪರಿಸ್ಥಿತಿ ಇದೆ. ಸುಪ್ರೀಂ ಕೋರ್ಟ್ 65 ವರ್ಷ ಇಷ್ಟನ್ನ ವಯಸ್ಸಾಗಿ ಸರ್, ಸುಪ್ರೀಂ ಕೋರ್ಟಿನ ಆರ್ಡರ್ ದಿನದ 8 ಅವರು ದುಡಿದ ಆಯಗಳು ದುಡಿದ್ರೆ 27,000 ರೂಪಾಯಿ ಸಂಬಳ ಕೊಡ್ಬೇಕು ಅಂತ ಸುಪ್ರೀಂ ಕೋರ್ಟಿನ ಯಾರಿಗೆ ಬೆಲೆ ಇಲ್ಲ. ಈಗ ಹೈಕೋರ್ಟ್ ಆದೇಶನೇ ಗಾಳಿಗೆ ತೂರಿದ್ದಾರೆ ಅವರು. ಮೊನ್ನೆ ಹೈಕೋರ್ಟ್ ಅಲ್ಲಿ, ಧಾರವಾಡ ಹೈಕೋರ್ಟ್ ಅಲ್ಲಿ ಆಯಗಳಿಗೆ ಸಂಬಂಧಪಟ್ಟಂಗೆ ಕನಿಷ್ಠ ವೇತನ ನಿಗದಿ ಮಾಡಿ 8 ವಾರದೊಳಗಾಗಿ ಅಂತೇಳಿ ಆದೇಶ ಮಾಡಿದ್ರೆ ಆದೇಶನ ಗಾಳಿಗೆ ತೂರಿ ಮನ ಬಂದಂಗೆ ಪ್ರವರ್ತಿಸುತ್ತಾರೆ ಅವರು. ಇಲ್ಲಿವರೆಗೆ ಯಾವ್ದು ರೀತಿ ಸರ್ಕಾರಿ ಆದೇಶ ಕೊಟ್ಟಿಲ್ಲ. ಇವಾಗ ನೋಡಿದ್ರೆ ಈಗ ಸುಪ್ರೀಂ ಕೋರ್ಟ್ ಆದೇಶಕ್ಕೂ ಬೆಲೆ ಇಲ್ಲ. ಸರ್ಕಾರ ಸರ್ವಾಧಿಕಾರ ತರ ಮೆರಿತಾ ಇದೆ. ಯಾವ ಆದೇಶಕ್ಕೂ ಬೆಲೆ ಕೊಡಂಗಿಲ್ಲ, ಸರ್ಕಾರಿ ಆದೇಶಕ್ಕೂ ಇಲ್ಲ, ನಾವು ಕೊಡೋ ಪ್ರಸ್ತಾವನೆಗಳಿಗಿಲ್ಲ, ನಾವು ಕೊಡೋ ಅಹವಾಲುಗಳಿಲ್ಲ, ಮನವಿಗಳಿಗೂ ಇಲ್ಲ, ಯಾವ್ದಕ್ಕೂ ಕೇಳೋದಿಲ್ಲ ಸರ್ಕಾರ. ಶಿಕ್ಷಣ ಇಲಾಖೆ ಅಂತೂ ಯಾರ ಮಾತಿಗೂ ಕೇಳಿದಾಗ ಸರ್ವಾಧಿಕಾರ ತರ ನಡ್ಕೊಳ್ತಾ ಇದೆ. ಅದಕ್ಕೆ ಅವ್ರು ಹೇಳ್ದಂಗ್ ತಾಳಕ್ ನಮ್ ಶಿಕ್ಷಣ ಮಂತ್ರಿಗಳು ಕುಣಿತಾ ಇದಾರೆ. ನಾವು ನಮ್ಮ ಜನಪ್ರತಿನಿಧಿಗಳು, ನಮ್ಮ ಇಲಾಖೆ ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅಂತ ಅವ್ರ ಹತ್ರಕ್ಕೆ ಹೋದ್ರೆ ಇವರು ಅವ್ರು ಹೇಳ್ದಂಗೆ ಕೇಳ್ತಾರೆ. ನಮ್ಮ ಆಯಗಳಿಗೆ ಇನ್ನಾದ್ರೂ ಯಾವ್ದೇ ರೀತಿ ಸೌಲಭ್ಯ ಕೊಡೋದಕ್ಕೆ ಮುಂದಾಗ್ತಿಲ್ಲ. ಅವ್ರ ಇಲಾಖೆ ಅಧಿಕಾರಿಗಳು ಕೊಡ್ಬೇಕು, ಮಾಡ್ಬೇಕು. ಇನ್ನು ಅಲ್ಲಿ ಕಳ್ಸಿದೀವಿ, ಆರ್ಥಿಕ ಇಲಾಖೆಗೆ ಹೋಗಿದೆ, ಕಾನೂನು ಇಲಾಖೆ ಅಭಿಪ್ರಾಯಕ್ಕೆ ಹೋಗಿದೆ, ಅವ್ರು ಹೇಳ್ದೆ ಇವ್ರು ಬಂದು ಅದನ್ನೇ ಹೇಳ್ತಾರೆ. ಇಲ್ಲಿಗೆ 2-3 ವರ್ಷ ಆಯ್ತು ನಾವ್ ಹಿಂಗೆ ಕೇಳ್ತಾನೆ ಇದೀವಿ. ಪ್ರತಿಯೊಂದು ಅಧಿವೇಶನದಲ್ಲೂ ಕೇಳ್ತಾ ಇದೀವಿ, ಪ್ರತಿಯೊಂದು ಹೋರಾಟದಲ್ಲೂ ಕೇಳ್ತಾ ಇದೀವಿ. ಯಾವ್ದೇ ರೀತಿ ಉತ್ತರ ಕೊಡ್ತಿಲ್ಲ. ಇಲ್ಲ ಮಾಡಿದ್ವಿ ಫ್ರೀಡಂ ಪಾರ್ಕ್ ಅಲ್ಲಿ ಸ್ಪಂದನ. ಅವತ್ತು ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು ಖುದ್ದಾಗಿ ಅವ್ರ ಆಫೀಸಿಗೆ ಕರೆದು ಸಂಬಂಧಪಟ್ಟಂಗೆ ನಾ ಕ್ರಮ ತಗೊಂಡು, ಅವಾಗ ಫೆಬ್ರಲ್ಲಿ ಬಜೆಟ್ ಬರ್ತಾ ಇತ್ತು ರಾಜ್ಯದ್ದು. ಆ ಬಜೆಟ್ ಅಲ್ಲಿ ನಿಮ್ಗೆ ಹೆಚ್ಚುವರಿ ಅನುದಾನಕ್ಕೆ ನಾವು ಬೇಡಿಕೆ ಸಲ್ಲಿಸಿ ನಿಮ್ಗೆ ಇವೆಲ್ಲ ಬೇಡಿಕೆ ಈಡೇರಿಸ್ಕೊಡ್ತೀವಿ ಅಂತ ಹೇಳಿದ್ರೆ, ನಾವು ಬಜೆಟ್ ಅಧಿವೇಶನ ಇದೆ ಸರಿ ಮಾಡ್ಕೊಡ್ತಾರೆ ಅಂತ ಹೇಳಿ ಅವ್ರು ಹೇಳಿದ್ ನಂಬಿ ಚಳವಳಿ ಹಿಂಪಡ್ಕೊಂಡಿವಿ. ಆದ್ರೆ ಇವತ್ತು ಮಾತ್ರ ಯಾವುದೇ ರೀತಿ ಪ್ರತಿಭಟನೆ ಹಿಂಪಡ್ಕೊಳ್ಳೋದಿಲ್ಲ. ಇಲ್ಲಿವರೆಗಾಯ್ತು ಯಾವುದೇ ರೀತಿ ಆದೇಶ ಕೊಟ್ಟಿಲ್ಲ ಅವರು. ಹೈಕೋರ್ಟ್ ಆದೇಶ ಪ್ರಕಾರ ಕೊಟ್ಟಿಲ್ಲ. ಮತ್ತೆ ಆಯಗಳಿಗೆ ಏನ್ ಕೊಡ್ಬೇಕಾಗಿತ್ತು ನ್ಯಾಯಯುತವಾಗಿ ಅವತ್ತೇನ್ ಬೇಡಿಕೆನ ಒಪ್ಕೊಂಡೋದ್ರು ಅದಕ್ಕೆ ಸಂಬಂಧಪಟ್ಟ ಇವತ್ತಿನವರೆಗಾದ್ರೆ ಯಾವ್ದು ಪತ್ರ ವ್ಯವಹಾರ ಮಾಡಿಲ್ಲ ಅವರು. ಬಂದಿಲ್ಲ. ಇಲ್ಲಿ ಬೆಳಿಗ್ಗೆ ಯಾರು ಬಂದಿಲ್ಲ. ಈಗ ಸರ್ಕಾರ ಸಂಬಂಧಪಟ್ಟಂಗೆ ಇವರು ಶಿಕ್ಷಣ ಇಲಾಖೆ ಡೈರೆಕ್ಟರ್ ಬಂದಿದ್ರು, ಅವ್ರು ಬಂದು ಅಹವಾಲು ತಗೊಂಡಿದ್ದಾರೆ. ಸರ್ಕಾರ ಪ್ರಧಾನ ಕಾರ್ಯದರ್ಶಿಗಳ ಜೊತೆ ಮಾತಾಡಿ ಸಂಬಂಧಪಟ್ಟಂಗೆ ನಿಮ್ಗೆ ಹಿಂಬರ ಕೊಡೋದಾಯ್ತು, ಇಲ್ಲ ಏನಾದ್ರು ಕ್ರಮ ತಗೊಳೋದಾಯ್ತು, ಇಲ್ಲ ನಿಮ್ಮನ್ನ ಕರೆದು ಮಾತಾಡೋದಾಯ್ತು, ಏನಾದ್ರು ಒಂದು ಮಾಡ್ತೀವಿ ಅಂತ ಹೋಗಿದ್ದಾರೆ. ನೋಡೋಣ ಅದೇನ್ ಕ್ರಮ ಕೊಡ್ತಾರೋ ನೋಡೋಣ. ಇಲ್ಲ, ಅಹವಾಲು ತಗೊಳಕ್ ಬಂದಿದ್ರು ಅವರು. ನಮ್ದು ಏನ್ ಸಮಸ್ಯೆ ಇದೆ ಅಂತ ಹೇಳಿ ಬೇಡಿಕೆ ತಗೊಂಡ್ರ ಮನವಿ ತಗೊಂಡ್ರೆ ಸಂಬಂಧಪಟ್ಟ ಇಲಾಖೆಯವ್ರ ಜೊತೆಗೆ ಮಾತಾಡಿ
ಆಮೇಲೆ ನಾವು ವಾಪಸ್ ಬಂದು ಉತ್ತರ ಕೊಡ್ತೀವಿ ಅಂತ ಹೇಳಿದ್ರು. ತಗೊಂಡು ನಿಮ್ಗೆ ಏನಾದ್ರು ಒಂದು ಪಾಸಿಟಿವ್ ಮಾತಾಡ್ರ? ಇಲ್ಲ ಆತರ ಏನ್ ಪಾಸಿಟಿವ್ ಆಗಿ ಏನು ಬಂದಿಲ್ಲ. ಮನವಿ ತಗೊಳಕ್ಕೆ ಬಂದಿದೀವಿ ಅಂತ ಹೇಳಿ ಅವ್ರು ಮನವಿ ತಗೊಂಡ್ರು ಹೋದ್ರು, ಮತ್ತೆ ಯಾವ್ದೇ ರೀತಿ ಉತ್ತರ ಕೊಟ್ಟಿಲ್ಲ. ಸಂಬಂಧಪಟ್ಟ ಇಲಾಖೆ ಜೊತೆ ಚರ್ಚೆ ಮಾಡಿ ನಮ್ಗೆ ಆದಷ್ಟು ಬೇಗ ನಾವು ಪ್ರತಿಭಟನಾ ಸ್ಥಳಕ್ಕೆ ಬಂದು ಏನಾದ್ರು ಉತ್ತರ ಕೊಡ್ತೀವಿ, ಇಲ್ಲ ಸಂಬಂಧಪಟ್ಟಂತ ಆದೇಶ ಕೊಡ್ತೀವಿ ಅಂತ ಹೇಳಿದ್ರು. ನಾವಂತ ಅವ್ರಿಗೆ ಸ್ಪಷ್ಟವಾಗಿ ತಾಕೀತ್ ಮಾಡಿ ಕಳ್ಸಿದೀವಿ. ನೀವು ಯಾವುದೇ ರೀತಿ ಮನವೊಲಿಕೆಗೆ ನೀವು ಪ್ರಯತ್ನ ಪಟ್ರೆ ನಾವು ಕೇಳೋರಲ್ಲ, ಜಗ್ಗೋರಲ್ಲ. ನಮಗೆ ಸ್ಪಷ್ಟವಾಗಿ ಹೈಕೋರ್ಟ್ ಏನ್ ಹೇಳಿದೆ ಅದ್ರ ಪ್ರಕಾರ ಆದೇಶ ಮಾಡ್ಬೇಕು. ಮತ್ ನ್ಯಾಯಯುತ ನಮ್ಮ ಮಹಿಳೆಗಳಿಗೆ ಏನ್ ಸಂಬಳ ಕೊಡೋದಿದೆ ನೀವು ಹೆಚ್ಚಿಗೆ ಮಾಡಿದ್ದು, ನೀವು ಅದನ್ನ ಕೊಡ್ಲೇಬೇಕು ನಮ್ಗೆ. ಅದು ಒಂದಿನದಲ್ಲಿ ಆಗೋದು, 2 ದಿನದಲ್ಲಿ ಆಗೋದು, ಅದಾಗ್ಲಿ 1 ವಾರನೇ ಆಗ್ಲಿ, ನಾವು ಇಲ್ಲೇ ಪ್ರತಿಭಟನೆ ಮುಂದುವರಿಸ್ತೀವಿ. ನನ್ನ ಹೆಸರು ಮೊಹಮ್ಮದ್ ಗೌಸಿ. ಈ ಸಂಘಟನೆ ಸಂಘಟನೆ ರಾಜ್ಯ ಉಪಾಧ್ಯಕ್ಷ ಇದ್ದೀನಿ. ಮಾಡ್ತೀರಾ